ಏನು 5ನೇ ತಾರೀಕು ಜುಲೈ ನಮ್ಮದೇನು ಇನ್ಸಿಡೆಂಟ್ ಆಗುತ್ತಲ್ಲ, ನನ್ನ ಕಾರ್ಗಳು ಅಟ್ಯಾಕ್ ಆಗುತ್ತೆ ಮದ್ದೂರು ಫ್ಲೈಓವರ್ ಆಗಿ ಕಾರ್ ಅಟ್ಯಾಕ್ ಆಗೋ ಟೈಮಲ್ಲಿ ಅವ್ರು ವಾಪಸ್ ಇಳಿದ್ಬಿಟ್ಟು ರಾಡ್ಗಳಿಂದ ನನಗೆ ಹೊಡಿತಾರೆ. ಮತ್ತು ನನ್ನ ಫ್ಯಾಮಿಲಿ ಇದ್ದು ನನ್ನ ಚಿಕ್ಕ ಮಗಳು ಮತ್ತು ನನ್ನ ಮಗ ಮತ್ತು ನನ್ನ ವೈಫು ಮತ್ತು ಅಜ್ಜಿ ಇಬ್ಬರು ಬೈತಾರೆ. ಮತ್ತು ನನಗೂ ಮಾರಣಾಂತಿಗೂ ಗಲ್ಲೆ ಮಾಡ್ತಾರೆ. ಈ ಟೈಮಲ್ಲಿ ನಾನು ಬದುಕ್ತೀನಿ ಅದೇ ಡೌಟ್ ಇತ್ತು. ಅನ್ನಷ್ಟು ಹೇಳ್ಬೇಕಂತಂದರೆ ಆ ಟೈಮಲ್ಲಿ ಯಾರೊಬ್ಬರು ಕ್ಯಾಬ್ ಡ್ರೈವರ್ ದರ್ಶನ್ ಅಂತ ಬಂದು ಪೊಲೀಸ್ಗೆ ಫೋನ್ ಮಾಡಿ ಇನ್ನು 10 ನಿಮಿಷದಲ್ಲಿ ಬರ್ತಾರೆ, ಪೊಲೀಸ್ ನಿಮ್ಗೆ ಹೆಲ್ಪ್ ಮಾಡಿಕೊಡ್ತಾರೆ ಅಂತ ಹೇಳಿದರು. ಈ ಟೈಮಲ್ಲಿ ಅದು 10 ನಿಮಿಷದಲ್ಲಿ ನವೀನ್ ಸರ್ ಬರ್ತಾರೆ. ಬಂದು ನನ್ನ ಮತ್ತು ನನ್ನ ಕುಟುಂಬನ, ನಮ್ಮ ಮಗಳು 10 ತಿಂಗಳ ಮಗಳು ಮತ್ತು ನನ್ನ ಮಗ, ನಮ್ಮ ಅಜ್ಜಿ ಮತ್ತು ನಮ್ಮ ಅತ್ತೆ ಎಷ್ಟು ರಕ್ಷಣೆ ಮಾಡ್ತಾರೆ. ರಕ್ಷಣೆ ಮಾಡಿ ನನ್ನ ಜೀವ ಉಳಿಸಿದ್ದಕ್ಕಂಥ ಮದ್ದೂರು ಪೊಲೀಸ್ ಸ್ಟೇಷನ್ ಮತ್ತು ಎಸ್ಪೆಷಲಿ ನವೀನ್ ಸರ್ಗೆ ತುಂಬ ಥ್ಯಾಂಕ್ಸ್. ನನ್ನ ಜೀವ ಉಳಿಸಿದ್ದಕ್ಕೆ ನಿಮ್ಮ ಈ ಋಣ ನಾನು ಯಾವತ್ತೂ ಮರೆಯಲ್ಲ. ತುಂಬ ಥ್ಯಾಂಕ್ಸ್. ಪ್ರಿಯ ಬಂಧುಗಳೇ, ನಮಸ್ತೆ, ಹೇಗಿದ್ದೀರಿ ಬಂಧುಗಳೇ? ಈ ವಿಡಿಯೋವನ್ನು ಈಗಾಗಲೇ ಗಮನಿಸ್ತೀರಿ. ಈ ವಿಡಿಯೋ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಚರ್ಚೆ ಆಗ್ತಾ ಇದೆ. ಇದು ಕರ್ನಾಟಕನ ಇಲ್ಲ, ಉತ್ತರ ಭಾರತದ ಬೇರೆ ಯಾವುದೋ ರಾಜ್ಯನ ಹೇಳಿ. ರಾತ್ರಿ ಹೊತ್ತು ರಸ್ತೆಯಲ್ಲಿ ಓಡಾಡುವಂತಹ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ? ಬರೀ ಇಂತಹದ್ದೊಂದು ಘಟನೆ ಬಗ್ಗೆ ಮಾತಾಡ್ತಾ ಇಲ್ಲ. ಇಂತಹ ಘಟನೆಗಳು ಸಾಕಷ್ಟು ನಡೆದು ಹೋಗಿವೆ, ನಡೀತಾನೆ ಇದೆ. ಬಂಧುಗಳೇ, ಈ ಘಟನೆ ನೋಡಿದ್ರೆ ಮೈ ಜುಮ್ ಅನ್ಸುತ್ತಂತೂ ಗ್ಯಾರಂಟಿ. ನೋಡಿ, ಸಾಗರ್ ಕುಮಾರ್ ಅನ್ನುವಂಥವರ ಫ್ಯಾಮಿಲಿ, ತನ್ನ ತಾಯಿ, ಹೆಂಡತಿ, ಮಗಳು ಇರ್ತಾರೆ ಕಾರ್ನಲ್ಲಿ. ಮೈಸೂರಿನಿಂದ ಬೆಂಗಳೂರಿನ ಕಡೆಗೆ ಖುಷಿಯಾಗಿ ಪ್ರಯಾಣವನ್ನು ಬೆಳೆಸ್ತಾ ಇರ್ತಾರೆ. ರಾತ್ರಿ ವೇಳೆ ಸಾಕಷ್ಟು ವಾಹನಗಳಿರುತ್ತೆ. ಅಚಾನಕ್ಕಾಗಿ ಇವ್ರ ಕಾರು ಸ್ವಿಫ್ಟ್ ಕಾರ್ಗೆ ಉಜ್ಕೊಂಡು ಹೋಗಿಬಿಡುತ್ತೆ. ಹೋದಂತಹ ಸಂದರ್ಭದಲ್ಲಿ ಇಬ್ಬರ ನಡುವೆ ಸ್ವಲ್ಪ ಮಾತಿನ ಚಕಮಕಿ ಆಗುತ್ತೆ. ಮತ್ತು ಎಲ್ಲವೂ ಮುಗೀತು ಅಂತ ಅಂದ್ಕೊಂಡು ತಮ್ಮ ಪಾಡಿಗೆ ತಾವು ಪ್ರಯಾಣವನ್ನು ಮುಂದುವರಿಸ್ತಾರೆ. ಹೋಗುವಂತಹ ಸಂದರ್ಭದಲ್ಲಿ ಇವರು ಮದ್ದೂರಿನ ಫ್ಲೈಓವರ್ ಬಳಿ ಹೋಗುವಂತಹ ಸಂದರ್ಭದಲ್ಲಿ ಅದೇ ಸ್ವಿಫ್ಟ್ ಕಾರ್ ಏಕಾಏಕಿ ಬಂದು ಇವರ ಕಾರಿನ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ನಿಂತಹ ಸಂದರ್ಭದಲ್ಲಿ ಫ್ಯಾಮಿಲಿ ಇದೆ ಅನ್ನೋದನ್ನು ತಿಳಿಯದೆ ಕೂಡ ಏಕಾಏಕಿ ಈ ಪುಂಡರ ಬಂದು ಸಾಮಾನ್ಯವಾಗಿ ಡೋರನ್ನು ಹೊಡೆದು ಸಾಗರ್ಗೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ತಲೆಗೆ ರಾಡ್ನಿಂದ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. 8 ಜನರು ಇದ್ದಂತಹ ಗುಂಪು ಈ ರೀತಿಯಾಗಿ ಒಬ್ಬರ ಮೇಲೆ ಏಕಾಏಕಿ ದಾಳಿ ಮಾಡುತ್ತೆ. ಅಲ್ಲಿ ಹೆಂಡತಿ, ತಾಯಿ, ಮಕ್ಕಳು ಎಲ್ಲರೂ ಕೂಡ ಬಿಟ್ಟುಬಿಡಿ ನನ್ನ ಮಗನನ್ನು, ನನ್ನ ಅಪ್ಪನನ್ನು, ಗಂಡನನ್ನು ಅಂತ ಪರಿಪರಿಯಾಗಿ ಬೇಡ್ಕೊಂಡ್ರು ಸಹ ಬಿಡೋದಿಲ್ಲ. ಆ ಪುಂಡರ ಗುಂಪು ಇವನ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡುತ್ತೆ. ಬಂಧುಗಳೇ, ಆ ವಿಡಿಯೋವನ್ನು ನೋಡಿದ್ರೆ ಎಂಥವ್ರಿಗಾರು ಸಿಟ್ಟು ಬರ್ಸುತ್ತೆ. ನಾನು ಆ ವಿಡಿಯೋವನ್ನು ಹಾಕಿಲ್ಲ ಅಷ್ಟೇ, ವೈಲೆನ್ಸ್ ಬರುತ್ತೆ ಅನ್ನುವಂಥ ಒಂದು ಕಾರಣವನ್ನು ಇಟ್ಕೊಂಡು ನಾನು ಹಾಕಿಲ್ಲ, ಬರೀ ಇಮೇಜನ್ನು ಹಾಕಿದ್ದೇನೆ ಅಷ್ಟೇ. ಇಂತಹ ಪುಂಡರನ್ನು ಹೀಗೆ ಬಿಟ್ಟರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಸಾಮಾನ್ಯರು ಓಡಾಡುವಂಥದ್ದು ರಸ್ತೆಯಲ್ಲಿ ತುಂಬ ಕಷ್ಟ. ಇಂಥವ್ರಿಗೆ ತಕ್ಕ ಶಾಸ್ತಿ ಆಗಲೇಬೇಕು. ಇವರಿಗೆ ಶಿಕ್ಷೆಯ ಪ್ರಮಾಣ ಎಷ್ಟರ ಮಟ್ಟಿಗೆ ಇರಬೇಕು ಅಂತಂದರೆ, ಇನ್ನು ಆ ರೀತಿ ಮಾಡುವಂಥವ್ರಿಗೆ ಒಂದು ರೀತಿ ಈ ಒಂದು ಕೊಡುವಂಥ ಶಿಕ್ಷೆಯನ್ನು ನೋಡಿ ಮೈ ಜುಮ್ ಅನ್ನಿಸ್ಬೇಕು. ಆ ರೀತಿಯಾಗಿ ಶಿಕ್ಷೆಯನ್ನು ಕೊಟ್ಟರೆ ಒಂದು ರೀತಿಯಲ್ಲಿ ಕಂಟ್ರೋಲ್ಗೆ ಬರುತ್ತೆ ಅನ್ನುವಂಥದ್ದು ನನ್ನ ಭಾವನೆ. ಬಂಧುಗಳೇ, ದಿನಾಂಕ 5/7/26ರಂದು ತಡರಾತ್ರಿ 10 ಗಂಟೆ ಸಮಯದಲ್ಲಿ ಶ್ರೀರಂಗಪಟ್ಟಣ ಟೋಲ್ ಹತ್ರ ಬರಬೇಕಾದ್ರೆ ಒಂದು 2 ವೆಹಿಕಲ್ ಟಚ್ ಆಗ್ತದೆ. ತದನಂತರ ಅವರು ಅಲ್ಲೇ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ. ಅವರು ಏನಿದೆ ವಿಕ್ಟಿಮ್ ವೆಹಿಕಲ್ ಮುಂದೆ ಹೋದಾಗ ಹಿಂದೆಗಡೆ ಅಕ್ಯೂಸ್ಡ್ ವೆಹಿಕಲ್ಲು ಅವರು ಕ್ರಾಸ್ ಚೆಕ್ ಮಾಡ್ಕೊಂಡು ನೋಡ್ತಾರೆ. ವೆಹಿಕಲ್ಲು ಸ್ವಲ್ಪ ಹೆಚ್ಚು ಡ್ಯಾಮೇಜ್ ಆಗಿದೆ ಅಂದ್ಬಿಟ್ಟು ಮತ್ತೆ ಅದು ಕಂಪ್ಲೇಂಟ್ ವೆಹಿಕಲ್ ಏನು ವಿಕ್ಟಿಮ್ ವೆಹಿಕಲ್ಲು ಫಾಲೋ ಮಾಡ್ಕೊಂಡ್ಬರ್ತಾರೆ. ಅವ್ರು ಸ್ಟಾಪ್ ಮಾಡಲ್ಲ. ಅವ್ರನ್ನ ಹಂಗೆ ಚೇಸ್ ಮಾಡ್ಕೊಂಡು ಬಂದು ಮದ್ದೂರು ಹೈವೇ ಹತ್ರ ಅವರು ಸ್ಟಾಪ್ ಮಾಡಿಕೊಂಡು ಅವ್ರಿಗೆ ಹಲ್ಲೆ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಪ್ರಕರಣವನ್ನು ವಿಚಾರ ಗೊತ್ತಾಗಿರ್ತದೆ. ಇದ್ರ ಬಗ್ಗೆ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈಗಾಗಲೇ ಸಂತೋಷು, ಅರುಣ್ ಕುಮಾರು, ಅಭಿಷೇಕು, ವೆಂಕಟೇಶು ಮತ್ತು ಪ್ರತಾಪ್ ಅನ್ನೋ 5 ಜನರನ್ನ ದಸ್ತಗಿರಿ ಮಾಡಲಾಗಿದೆ. ಇವ್ರನ್ನ ಕಾನೂನು ರೀತಿಯ ಕ್ರಮ ಜರುಗಿಸಲಾಗಿದೆ. ಅವರು ಫಸ್ಟು ಕಂಪ್ಲೇಂಟಲ್ಲಿ ಏನು ಹೇಳ್ತಾರೆ, ಫಸ್ಟು 5 ಜನ ಅಂತ ಹೇಳ್ತಾರೆ. ತದನಂತರ ಅವರು ವಿಡಿಯೋ ನೋಡಿ ಇನ್ನೂ 2 ಇದ್ದರು ಅಂತ ಹೇಳ್ತಾರೆ. ಸೊ ಇನ್ನೂ 2 ಯಾರಂತನೂ ಸಹ ಪತ್ತೆ ಮಾಡ್ತಾ ಇದ್ದಾರೆ. ಹೌದು, 7 ಜನ ಅಂತಲೇ ತಿಳಿದು ಬಂದಿದೆ. ಇನ್ನಿಬ್ಬರನ್ನ ಪತ್ತೆ ಮಾಡಬೇಕು. 5 ಜನ ಅರೆಸ್ಟ್ ಆಗಿದೆ. ಅವರು ಜಾಕ್ ರಾಡಿಂದ ಮಾಡಿರ್ತಾರೆ. ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದ್ರದ್ದು, ಅದ್ರ ತಕ್ಕನದೇ ಹಾಕಿದ್ದಾರೆ ಸೆಕ್ಷನ್. ಇವಾಗ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದ್ರ ತಕ್ಕನಾಗೆ ಇವರು ಸೆಕ್ಷನ್ ಹಾಕಿದ್ದಾರೆ. ಆಯಿತು, ಸರಿ ಆಯಿತು. ಅದು ಏನು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತು ಇವ್ರು ಏನು ಅಪ್ರಾಪ್ರಿಯೇಟ್ ಸೆಕ್ಷನ್ ಇದುವರೆಗೂ ಅವ್ರು ಅಪ್ರಾಪ್ರಿಯೇಟ್ ಸೆಕ್ಷನ್ ಹಾಕಿದ್ದಾರೆ ಅಂತ ತಿಳಿಸಿದ್ದಾರೆ.
ಇನ್ನೊಂದು ಸತಿ ಅದು ಕ್ಲೀನಾಗಿ ಕಂಪ್ಲೇಂಟ್ ನೋಡಿಬಿಟ್ಟು ನೋಡೋಣ, ಚಾರ್ಜ್ ಶೀಟಲ್ಲಿ ಸಹ ಆ್ಯಡ್ ಮಾಡ್ಬೋದು. ಅಂಥದ್ದು ಏನಾದ್ರು ಇದ್ದರೆ ಮಾಡಿದರೆ ಚಾರ್ಜ್ ಶೀಟಲ್ಲಿ ಮಾಡಿ ಅವ್ರದ್ದು ಏನು ಫರ್ದರ್ ಸ್ಟೇಟ್ಮೆಂಟ್ ಬೇಕಾದರೂ ಅವ್ರು ಇನ್ನೂ ಏನಾದ್ರು ಕೊಡೋದಿದ್ರು ಅವ್ರದ್ದು ಮಾಹಿತಿ ಅವ್ರು ಕೊಡಲಿ. ಕಂಪ್ಲೇಂಟು ಓಪನ್ ಆಗಿ ಅವ್ರು ಏನು ಕೊಡ್ತಾರೋ ಅದು ತೊಗೊಂಡು ಅದರಂತೆಯೇ ನಾವು ತನಿಖೆ ಮಾಡಲಿಕ್ಕೆ ತಿಳಿಸ್ತೇವೆ. ಈಗ ಇದು ಆಕ್ಸಿಡೆಂಟ್ ಆಗಿ ಸಡನ್ ಪ್ರೊವೊಕೇಷನಲ್ಲಿ ಆಗಿರುವಂಥದ್ದು. ತದನಂತರ ಏನು ಕಾನೂನು ರೀತಿ ಕ್ರಮ ಜರುಗಿಸ್ಬೋದು ಅದನ್ನು ಜರುಗಿಸಿದ್ದಾರೆ. ಎಲ್ಲನೂ ಇನ್ನು ತನಿಖೆ ಹಂತದಲ್ಲಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ತಿಳಿಸ್ತೇವೆ. ಅದು ಸಹ ಒಂದು ಒನ್ ವೇಲಿ ಹೋಗ್ಬೇಕಾದ್ರೆ ಅವರು ಜಗಳ ಮಾಡ್ಕೊಂಡಿರೋಂಥದ್ದು. ಇದ್ರ ಬಗ್ಗೆ ಈಗಾಗಲೇ ಪ್ರಕರಣ ದಾಖಲಾಗಿದೆ. 2 ಆರೋಪಿಗಳನ್ನು ದಸ್ತಗಿರಿ ಮಾಡಲಾಗಿದೆ. ಅದರಲ್ಲಿ 2 ಇರ್ತಾರೆ ಬೈಕಲ್ಲಿ, 2 ಸಹ ದಸ್ತಗಿರಿ ಮಾಡಲಾಗಿದೆ. ಅದ್ರ ಬಗ್ಗೆ ತನಿಖೆ ಮೂಲಕ ತಿಳಿಬೇಕಾಗುತ್ತೆ.